ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಕೈಯಲ್ಲಿ ಏನು ಇಟ್ಕೊಂಡಿದ್ದಾಳೆ ಸೋನಿಕಾ ಅಂತ ನೋಡ್ತಿದ್ದೀರಾ? ಆ್ಯಕ್ಚುಲಿ ಇವತ್ತು ನನಗೆ ಒಂದು ವೀಕಿಂದ ಕಾಂತಿ ಸ್ವೀಟ್ಸಲ್ಲಿ ಕ್ರೀಮನ್ನು ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಡೈಲಿ ಹೋಗ್ತಿದ್ದೆ, 3 o'clock ಹೋಗ್ತಿದ್ದೆ, ಬಟ್ ಅಷ್ಟೊತ್ತಿಗೆ ಖಾಲಿನೇ ಆಗ್ತಿತ್ತು. ಬಟ್ ಇವಾಗ ಏನು ಮಾಡ್ತಿದ್ದೀನಿ, ಇವತ್ತೇನು ಮಾಡಿದೆ ಅಂತಂದರೆ 10 ಹೋದೆ. ಆ್ಯಕ್ಚುಲಿ ಸಿಕ್ತು 2 ಕ್ರೀಮನ್ನು ತಂದೆ, ಅದರಲ್ಲಿ ಒಂದು ತಿಂದಿದ್ದೀನಿ. ಸೊ ಈಗ ಈ ಕ್ರೀಮನ್ನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಇದ್ರ ಕಾಸ್ಟ್ ಎಷ್ಟು ಅಂತಲೇ ಹೇಳ್ತೀನಿ. ಆಮೇಲೆ ಅದು ಟೇಸ್ಟ್ ಹೆಂಗಿದೆ ಅಂತಲೂ ನಿಮಗೆ ರಿವ್ಯೂ ಕೊಡ್ತೀನಿ, ಓಕೆನಾ? ಆ್ಯಕ್ಚುಲಿ ಕ್ರೀಮ್ ಬನ್ ಅಂತ ಬಂದರೆ ನಮ್ಮನೆ ಹತ್ರ ಎಲ್ಲ ಒಂದು 15 ರೂಪೀಸ್ ಅಥವಾ 20 ರೂಪೀಸ್ ಅಷ್ಟರಲ್ಲೇ ಮುಗಿದೋಗುತ್ತೆ. ಬಟ್ ಕಾಂತಿ ಸ್ವೀಟ್ಸಲ್ಲಿ ಕ್ರೀಮ್ ಬನ್ ರೈಟ್ ಬಂದು 35 ರೂಪೀಸ್, ಓಕೆನಾ? ಸೊ ಟೇಸ್ಟ್ ನನಗೂ ಗೊತ್ತಿಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನಾರ್ಮಲ್ ಕ್ರೀಮನ್ನು ನಾನು ತಿಂದಿದ್ದೀನಿ. ಸ್ವಲ್ಪ 35 ರೂಪೀಸ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ತು ಆಫ್ಟರ್ ಒಂದು ಕ್ರೀಮ್ ಬನ್ಗೆ. ಸೊ ಇದ್ರ ಬಗ್ಗೆ ನಿಮಗೆ ರಿವ್ಯೂ ಕೊಡೋಣ, ಓಕೆನಾ? ಈಗ ನಾನು ಅದನ್ನು ಓಪನ್ ಮಾಡ್ತೀನಿ. ಒಂದು ನಿಮಿಷ ಕ್ಯಾಮ್ರಾ ಸೆಟ್ ಮಾಡ್ತೀನಿ, ಓಕೆನಾ? ಹಾಗೆ ಓಕೆ, ಈಗ ಓಪನ್ ಮಾಡೋಣ ಬನ್ನಿ. ಈ ಥರ ಇದೆ ಪ್ಯಾಕಿಂಗು, ಇಷ್ಟೇ ಪ್ಯಾಕಿಂಗ್ ಇರೋದು. ಎಲ್ಲಪ್ಪ ಓಪನ್ ಮಾಡೋದು, ಈ ಕಡೆ ಓಪನಿಂಗ್ ಇದೆ. ಓಕೆ, ಬಿಚ್ತೀನಿ. ವಾವ್, ಚೆನ್ನಾಗಿದೆ ನೋಡಿ. ಕ್ರೀಮನ್ ಈ ಥರ ಇದೆ. ಆ್ಯಕ್ಚುಲಿ ಹೆಂಗೆ ತೋರಿಸೋದು ನನಗೆ ಗೊತ್ತಾಗ್ತಿಲ್ಲ. ಕ್ರೀಮನ್ನು ನೋಡೋಕ್ಕೆ ಈ ಥರ ಇದೆ. ಎಲ್ಲ ಕಡೆಯೂ ಟ್ರೂಟಿ 50 ಅಂತೇನೋ ಹೇಳ್ತಾರಲ್ವ, ಇದನ್ನು ಹಾಕಿದ್ದಾರೆ, ಓಕೆನಾ? ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಒಂದು ಬೈಟ್ ತಿಂತೀನಿ. ಮೊನ್ನೆ ನಾನು ಒಂದು ಜಾಮೂನ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದಕ್ಕಿಂತ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂತಂದರೆ. ಈ ಬಂದು ತುಂಬ ಸಾಫ್ಟ್ ಇತ್ತು, ಬಟ್ ಇದರಲ್ಲೇ ತುಂಬ ರಫ್ ಇದೆ. ನೆನೆದಾಗಿರೋಕ್ಕೆ ಚಾನ್ಸಸ್ ಇಲ್ಲ, ಯಾಕಂತಂದರೆ ನೆನೆನೂ ಕೂಡ ನಾನು ಹೋಗಿ ಕೇಳಿದ್ದೆ, ಖಾಲಿ ಆಗಿಬಿಟ್ಟಿತ್ತು. ತುಂಬ ಜನ ಇಷ್ಟಪಟ್ಟು ತಿಂತಾರೆ, ಸೊ ಅದರಿಂದ ಅವತ್ತಿಗೆ ಖಾಲಿ ಆಗಿಬಿಡುತ್ತೆ. ನೆನೆದಂತೂ ಅಲ್ಲ ಇದು, ಬಟ್ ಹಾರ್ಡ್ ಆಗಿದೆ ಬನ್ನು. ಅಷ್ಟು ಸ್ಪಾಂಜಿ ಥರ ಏನಿಲ್ಲ, ಹಾರ್ಡ್ ಆಗಿದೆ. ಆ್ಯಂಡ್ ಟ್ರೂಟಿ ತುಂಬ ಹಾಕಿರೋದ್ರಿಂದ ಬಾಯ್ ಸಿಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಫಿಲ್ಲಿಂಗ್ ಬಂದು ನಾವೇನು ನಾರ್ಮಲಲ್ಲಿ ಬೇಕ್ರಿಗಳಲ್ಲಿ ತಿಂತೀವಿ, ಖಂಡಿತವಾಗ್ಲೂ ಆ ಥರ ಫಿಲ್ಲಿಂಗ್ ಇಲ್ಲ ಇದರಲ್ಲಿ. ಇನ್ನೊಂದು ಬೈಟ್ ಮಾಡ್ತೀನಿ. ಖಂಡಿತವಾಗ್ಲೂ ಅವೆಲ್ಲ ನಾರ್ಮಲ್ ಬೇಕ್ರಿಗಳಲ್ಲಿ ತಿಂತೀವಿ, ಆ ಥರ ಬಂತು ನಮಗೆ ಕ್ರೀಮ್ ಅನ್ನಿಸ್ತಾ ಇಲ್ಲ. ಕ್ರೀಮ್ ಟೇಸ್ಟ್ ಹೇಗಿದೆ ಅಂದರೆ, ನೀವು ದೂದ್ ಪೇಡ ಎಲ್ಲ ತಿಂದಿರ್ತೀರಲ್ವಾ, ಕ್ರೀಮ್ ಬಂದು ಸೇಮ್ ದೂದ್ ಪೇಡ ಟೇಸ್ಟೇ ಇದೆ. ಆ್ಯಕ್ಚುಲಿ ಅದಕ್ಕೆ ಅನಿಸುತ್ತೆ ಅಷ್ಟೊಂದು ಕಾಸ್ಟ್ ತೊಗೊಳೋದ್ರು. ಬಟ್ ಏನಾಗುತ್ತೆ ಅಂತಂದರೆ, ಕ್ರೀಮ್ ಬನ್ ಅಂತ ಹೇಳಿದ್ರೆ ಕ್ರೀಮ್ ಜಾಸ್ತಿ ಇದ್ರೇ ಅದಕ್ಕೆ ಚಂದ. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಲ್ಲ, ಎಷ್ಟು ಚೆನ್ನಾಗಿರ್ತಿತ್ತು. ನನಗೆ ಕ್ರೀಮ್ ಬನ್ ಅಂದರೆ ತುಂಬಾ ಪಂಚಪ್ರಾಣ. ಆ ಬೇಸ್ ಮೇಲೆ ನಾನು ತೊಗೊಂಡಿದ್ದು. ಬಟ್ ಕ್ರೀಮ್ನ ಜಾಸ್ತಿ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಬಟ್ ಅಷ್ಟೊಂದು ಒಳಗಡೆ ಫಿಲ್ ಮಾಡಿಲ್ಲ ಅವರು. ಕ್ರೀಮ್ ಸ್ವಲ್ಪನೇ ಹಾಕಿದ್ದಾರೆ. ಬಟ್ ಟೇಸ್ಟ್ ವೈಸ್ 10ಗೆ ಅರೌಂಡ್ 6 ಅಂತ ಹೇಳ್ಬೋದು. ಕ್ರೀಮ್ ಹಾಕಿದರೆ 10ಗೆ ಔಟ್ ಆಫ್ 10 ಕೊಡ್ಬೋದಾಗಿತ್ತು. ಬಟ್ ಕ್ರೀಮ್ ಫಿಲ್ಲಿಂಗ್ ಅಷ್ಟೊಂದು ಇಲ್ಲ. ಮೇಲೆ ಮಾತ್ರ 50-50 ಜಾಸ್ತಿ ಹಾಕಿದ್ದಾರೆ ಹೊರತು ಒಳಗೇನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ನಾನು ಹಬೆಲ್ ತಿಂತೀನಿ, ಇವಾಗ ಟೈಮ್ ಇಲ್ಲ, ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಇದೊಂದು ವೀಡಿಯೋ ಮಾಡಿದೆ. ನಿಮ್ಗೆ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.